ಹಲೋ ಗುರು, ನಮಸ್ಕಾರ ಶಿವ. ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ದಯವಿಟ್ಟು ಟಾಕ್ಸಿಕ್ ಸಿನಿಮಾ ಬಗ್ಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಫಸ್ಟ್ ಆಫ್ ಆಲ್, ನಾನು ಯಶ್ ಅವರ ಬಿಗ್ಗೆಸ್ಟ್ ಫಾಲೋಯರ್. ಜಸ್ಟ್ ಫ್ಯಾನ್ ಅಲ್ಲ, ದೊಡ್ಡ ಅನುಯಾಯಿ. ಯಾಕಂದರೆ ಯಶ್ ಒಬ್ಬ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂಥ ಅತಿ ದೊಡ್ಡ ಕನಸುಗಾರ, ಮಹತ್ವಾಕಾಂಕ್ಷಿ. ಯಶ್ ಅವರ ಈ ಗ್ರೋತ್ನಲ್ಲಿ ಹಲವರ ಪಾತ್ರ ಇದ್ದರೂ ಕೂಡ ಮಣ್ಣು ಅಗೆದು ಗಟ್ಟಿಯಾದ ಬೇಸ್ಮೆಂಟ್ ಹಾಕಿ ಯಾರು ಅಲುಗಾಡಿಸೋಕೆ ಆಗದೇ ಇರುವಂಥ ಸಾಧನೆಯ ಗಗನಚುಂಬಿ ಕಟ್ಟಡವನ್ನು ಕಟ್ಟಿಕೊಂಡಿರೋದು ಯಶ್ ಮತ್ತು ಯಶ್ ಅವರೊಬ್ಬರೇ ಮಾತ್ರ. ಯಶ್ ಅವರು ತಮ್ಮ ಬದುಕಿನ ಬ್ಲೂ ಪ್ರಿಂಟ್ ಹಾಕ್ಕೊಳ್ಳದೆ ಅಂದುಕೊಂಡಿದ್ದಕ್ಕಾಗಿ ಹಠ ಹಿಡಿದೆ ಬ್ಲ್ಯಾಂಕ್ ಆಗಿ ಸಿನಿಮಾ ಮಾಡಿಕೊಂಡು ಬಂದಿದ್ದಿದ್ರೆ ನ್ಯಾಷನಲ್ ಸೂಪರ್ ಸ್ಟಾರ್ ಆಗೋಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಬಟ್ ಟಾಕ್ಸಿಕ್ ಯಶ್ ಪಾಲಿಗೆ ನಿಜವಾದ ಅಗ್ನಿ ಪರೀಕ್ಷೆ. ಟಾಕ್ಸಿಕ್ ಸಿನಿಮಾಕ್ಕೆ ಡೈರೆಕ್ಟರ್ ಗೀತು ಮೋಹನ್ ಆಗಿದ್ದರೂ ಕೂಡ ಕತೆ, ಡೈಲಾಗ್ಸ್, ಮೇಕಿಂಗ್ ಎಲ್ಲದರಲ್ಲೂ ಯಶ್ ಅವರ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. KGF ಟೈಮ್ನಲ್ಲಿ ಒಂದು ಪರ್ಫೆಕ್ಟ್ ಟೀಮ್ ಇತ್ತು. ಎಲಿವೇಶನ್ನ ಅರ್ದು ಕುಡಿದಿದ್ದ ಡೈರೆಕ್ಟರ್ ನೀಲ್ ಅವರಿದ್ದರು. ನನಗೆ ಟಾಕ್ಸಿಕ್ ಬಗ್ಗೆ ಇರೋ ಒಂದೇ ಒಂದು ಭಯ ಅಂದರೆ ಅದು ಎಲಿವೇಶನ್. ಎಂಥ ಸೆಟ್ ಹಾಕಿ ಎಂಥ ಡೈಲಾಗ್ ಹೊಡೆದು ಏನೇ ಅದ್ದೂರಿ ಸ್ಟಂಟ್ಸ್ ಮಾಡಿದ್ರೂ ಎಲಿವೇಶನ್ ಪೀಕ್ ರೀಚ್ ಆಗಲಿಲ್ಲ ಅಂದರೆ ನಿಜವಾಗ್ಲೂ ಟಾಕ್ಸಿಕ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ನಿಜ ಹೇಳಬೇಕು ಅಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಈ ಎಲಿವೇಶನ್ ಅನ್ನೋ ಡಿಸೈಡಿಂಗ್ ಫ್ಯಾಕ್ಟರ್ ಮಿಸ್ ಆಗಿರೋಲ್ಲ ಅನ್ನೋ ನಂಬಿಕೆ ಇರೋದಕ್ಕೆ ಮೇನ್ ರೀಸನ್ ಡೈರೆಕ್ಟರ್ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್. ನಾನಿಲ್ಲಿ ಹೇಳಿರೋ ಪ್ರತಿಯೊಂದು ವಿಚಾರನೂ ಯಶ್ ಅವರಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ಅಲ್ವಾ ಅವರು ಈ ಎತ್ತರಕ್ಕೆ ಬೆಳೆದಿರೋದು. ಹಾಗಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಯೋಚನೆ, ಆಲೋಚನೆ, ಆತ್ಮವಿಶ್ವಾಸ, ಕಲ್ಪನೆ ಎಲ್ಲವೂ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿರಲಿ ಅನ್ನೋದು ನನ್ನಂಥ ಹಲವು ಯಶ್ ಅಭಿಮಾನಿಗಳ ಕೋರಿಕೆ. ಧನ್ಯವಾದ.